ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕಡಲೆ ಬೆಂಬಲ ಬೆಲೆ ಅಡಿಯಲ್ಲಿ ಕಡಲೆ ಖರೀದಿ ಕೇಂದ್ರ ಆರಂಭವಾಗಿದ್ದು, ಇದೀಗ ಕಡಲೆಕಾಳು ತುಂಬಲು ಚೀಲ ಎಲ್ಲರ ಕಾರಣ ಚೀಲ ಖಾಲಿಯಾಗಿದೆ. ಮೇಲಿಂದ ಚೀಲ ಬಂದ ಮೇಲೆ ಕಡಲೆ ಖರೀದಿ ಕೇಂದ್ರ ಆರಂಭಿಸಿದ್ದೀವಿ ಅಂತ ಹೇಳ್ತಾರೆ. ಚೀಲದ ನೆಪದಲ್ಲಿ ಕಡಲೆ ಖರೀದಿ ಕೇಂದ್ರ ಬಂದಾಗಿದೆ. ಎಪಿಎಂಸಿಯಲ್ಲಿ ಚೀಲ ಇಲ್ಲ ಅಂದ್ರೆ ನಾವೇನು ಮಾಡಬೇಕು ಎನ್ನುತ್ತಾರೆ ಎಪಿಎಂಸಿ ಅಧಿಕಾರಿಗಳು. 2 ದಿನ ರೈತರಿಂದ ಕಡಲೆ ಖರೀದಿ ಮಾಡಿದ್ರೆ 5 ರಿಂದ 6 ದಿನ ಕಡಲೆ ಖರೀದಿ ಕೇಂದ್ರವನ್ನ ಬಂದ್ ಮಾಡ್ತಾರೆ. ಈಗಾಗಲೇ ತಾಲೂಕಿನ ರೈತರು ಕಡಲೆ ರಾಶಿ ಮಾಡಿ ಖರೀದಿ ಕೇಂದ್ರ ಕಾಯುತ್ತಾ ಜಮೀನಿನಲ್ಲಿ ಇಟ್ಟಿದ್ದು ಕಡಲೆಯನ್ನ ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡಬೇಕು ಅಂತ ಕಾದು ಕುಳಿತಿದ್ದಾರೆ. ಮಳೆ ಬಂದ್ರೆ ಅವುಗಳನ್ನ ಸುರಕ್ಷಿತವಾಗಿಡಲು ರೈತರಿಗೆ ಬಹಳಷ್ಟು ಕಷ್ಟವಾಗಿದೆ ಅಂತ ತಾಲೂಕು ಕರ್ವೆ ಅಧ್ಯಕ್ಷ ತಹಸೀಲ್ದಾರ್ ಕಚೇರಿಗೆ ತೆರಳಿ ಉಪ ತಹಸೀಲ್ದಾರ್ ಆದ ರೇಣುಕಾ ದಾನಣ್ಣ ಅವರಿಗೆ ಶೀಘ್ರದಲ್ಲೇ ಕಡಲೆ ಖರೀದಿ ಕೇಂದ್ರ ಆರಂಭಿಸಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಉಪ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು. ಉಪ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸಿ ಮಾತನಾಡಿದ್ದು, ತಕ್ಷಣವೇ ನಿಮ್ಮ ಬೇಡಿಕೆಯನ್ನ ಈಡೇರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅರ್ಜಿಗಳು ನೋಂದಣಿ ಪ್ರಕ್ರಿಯೆಯು ಆದೇಶ ನೀಡಿದ್ದು ಕೆಪಿಎಸ್ ಲಿಮಿಟೆಡ್ ಪೂರ್ವದಲ್ಲಿ ನೋಂದಣಿ ಕಾರ್ಯ ಚಾಲ್ತಿಯಾಗಿದ್ದು, ಇಲ್ಲಿವರೆಗೂ ನೋಂದಣಿ ಮಾಡಿದ 40 ಅರ್ಜಿಗಳು ಬಂದಿದ್ದು, ಸದ್ಯದಲ್ಲಿ ಖರೀದಿ ಪ್ರಕ್ರಿಯೆ ಖಾಲಿ ಚೀಲಗಳು ಖಾಲಿಯಾಗುತ್ತಿವೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಮಾರಾಟ ಮಂಡಳಿ ಹುಬ್ಬಳ್ಳಿ ಇವರಿಗೆ ಖಾಲಿ ಚೀಲ ಸಾಗಾಣಿಕೆ ಮಾಡಲು ಬಹಳಷ್ಟು ಬಾರಿ ಪ್ರಯೋಜನವಾಗುತ್ತಿಲ್ಲ. ಸದ್ಯ ಕುಂದಗೋಳ ಖರೀದಿ ಕೇಂದ್ರದಲ್ಲಿ ಕೇವಲ 147 ಅರ್ಜಿಗಳು ಖರೀದಿಯಾಗಿದ್ದು, ಬಾಕಿ ಇರುವ ಅರ್ಜಿಗಳು ಖರೀದಿ ವಿಳಂಬವಾಗುತ್ತಿದ್ದು, ಈ ಬಗ್ಗೆ ಮೇಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯವಾಗಿ ಅತಿವೃತ್ತರಾಗಿ ಕಡಲೆ ಖರೀದಿ ಕೇಂದ್ರ ಪ್ರಕ್ರಿಯೆ ನಿರಂತರವಾಗಿ ಜರುಗಿಸಿ ರೈತ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡಬೇಕಾಗಿ, ಇಲ್ಲವಾದಲ್ಲಿ ರೈತ ಸದಸ್ಯರು ಉಗ್ರವಾದ ಹೋರಾಟ ಮಾಡಲು ಹಿಂಜರಿಯುವುದಿಲ್ಲ ಅಂತ ತಾಲೂಕಿನ ಎಲ್ಲ ರೈತರ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಹಾಗೂ ಕುಂದಗೋಳ ಪಟ್ಟಣದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ರೈತರು ಆದ ರಮೇಶ್ ಇಂಗಳಗಿ, ಶಿವಾನಂದ ಪೂಜಾರ್, ಬಸವರಾಜ್ ಜೋಗಪ್ಪನವರ್, ಅರ್ಜುನ್ ತಳ್ವಾರ್, ರಾಜು ಬಂಡಿವಾಡ, ಶರಣಯ್ಯ ಹಿರೇಮಠ, ಸುನಿಲ್ ದೇವಿ, ಮಾಂತೇಶ್ ಮುಳ್ಳಳ್ಳಿ, ಮಂಜುನಾಥ್ ನೀಲಮ್ಮನವರ, ಮುತ್ತು ಅಳಕೋಡಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.